ರಸ್ತೆ ಸರಿಯಿಲ್ಲ, ಚರಂಡಿ ಇಲ್ಲ, ಪೆನ್ಷನ್ನೂ ಇಲ್ಲ. ಬರ ಅಧ್ಯಯನಕ್ಕೆ ಬಂದಂತ ಸಚಿವರಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಸರಿಯಿಲ್ಲ, ಚರಂಡಿಯೂ ಸರಿಯಿಲ್ಲ ಅಂತ ಈಗ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರ ವಿರುದ್ಧ. ರಸ್ತೆ ಸರಿಯಿಲ್ಲ, ಚರಂಡಿ ಇಲ್ಲ, ಪೆನ್ಷನ್ನೂ ಇಲ್ಲ ಅಂತ ಈಗ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರ ವಿರುದ್ಧ. ಮಹಿಳೆಯರ ಪ್ರಶ್ನೆಗಳಿಗೆ ಸಚಿವ ಶಾಸಕ ತಬ್ಬಿಬ್ಬಾಗಿದ್ದಾರೆ. ಈಗ ಸಚಿವ ಪುಟ್ಟರಂಗ ಶೆಟ್ಟಿ ಶಾಸಕ ಗಣೇಶ್ ಪ್ರಸಾದ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬರದ ಅಧ್ಯಯನಕ್ಕೆಂದು ಬಂದಿದ್ದಂಥ ಸಚಿವ ಮತ್ತು ಶಾಸಕ ಸಮಸ್ಯೆ ಬಗ್ಗೆ ಸಚಿವರಿಗೆ ಮಹಿಳೆಯರಿಂದ ನೇರ ಪ್ರಶ್ನೆ ಹಾಕಲಾಗಿದೆ. ಮೊದಲಿಗೆ ನಿಮ್ಮ ಸ್ಥಾನಕ್ಕೆ ಗುದ್ದಾಡೋದನ್ನ ಬಿಡಿ, ಮೊದಲು ಜನರ ಅಭಿವೃದ್ಧಿಯನ್ನು ನೋಡಿ. ರಸ್ತೆ ಸರಿ ಇಲ್ಲ, ಚರಂಡಿಯೂ ಸರಿ ಇಲ್ಲ, ಇಲ್ಲಿ ಎಷ್ಟೋ ವರ್ಷದಿಂದ ಪೆನ್ಷನ್ ಕೂಡ ಬರ್ತಾ ಇಲ್ಲ ನಮಗೆ, ಅಂಥದ್ರಲ್ಲಿ ಈಗ ದೊಡ್ಡದಾಗಿ ಬರ ಅಧ್ಯಯನಕ್ಕೆ ಬಂದಿದ್ದೀರಾ ನೀವು ಅಂತ ಸಚಿವರಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಸಚಿವ ಮತ್ತು ಶಾಸಕ ಇಬ್ಬರು ಸಹಿತ ಈಗ ತಬ್ಬಿಬ್ಬಾಗಿದ್ದಾರೆ. ಅಲ್ಲಿ ಗುಂಡ್ಲುಪೇಟೆ ತಾಲೂಕಿನ ರಂಗನಾಥ್ಪುರದಲ್ಲಿ ಆದಂಥ ಘಟನೆ ಇದು. ಮಾಸಾಶನ ಸಮಸ್ಯೆ ಶೀಘ್ರದ ಬಗ್ಗೆ ಈಗಾಗಲೇ ಸಚಿವರು ಕೂಡ ಅಲ್ಲಿ ತನಿಖೆಗೆ ಬಂದಿದ್ದು, ಈ ವೇಳೆ ಮಹಿಳೆಯರು ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸರಿಯಾಗಿ ಓಡಾಡೋಕೆ ಬಸ್ಗಳೇ ಇಲ್ಲ ನಮ್ಮ ಏರಿಯಾದಲ್ಲಿ. ಹಳೇಪುರ ಗ್ರಾಮದಲ್ಲಿ ವಿಶೇಷ ಚೇತನನಿಗೆ ಬರದ ಮಾಸಾಶನ ಸಮಸ್ಯೆ ಶೀಘ್ರ ಬಗೆಹರಿಸುವಂತೆ ಸಚಿವರು ಈಗ ಸೂಚನೆಯನ್ನು ನೀಡಿದ್ದಾರೆ. ಪೆನ್ಷನ್ನು ಇಲ್ಲ, ರಸ್ತೆ ಸರಿಗಿಲ್ಲ, ನಮ್ಮ ಗ್ರಾಮದಲ್ಲಿ ಬಸ್ಗಳ ವ್ಯವಸ್ಥೆ ಸರಿಗಿಲ್ಲ, ಹಲವು ಸಮಸ್ಯೆಗಳನ್ನು ಹೇಳಿಕೊಂಡು ಈಗ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವರಿಗೆ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತೆ ಶಾಸಕ ಗಣೇಶ್ ಪ್ರಸಾದ್ಗೆ. ಬರ ಅಧ್ಯಯನಕ್ಕಂತ ಹೋಗಿದ್ರು. ಈ ವೇಳೆ ಈಗ ಮಹಿಳೆಯರು ಆಕ್ರೋಶಕ್ಕೊಳಗಾಗಿ ಈಗ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂದಕ್ಕೆ ತಗೊಳ್ಳಿ ಲೋಗ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಉದ್ಯೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮ್ಮೂರನಾಗ ಏನ್ ಕ್ರಮ ತಗೋಬೇಕು. ಗುಂಡ್ಲುಪೇಟೆ ಭಾಗದಲ್ಲಿ ಅರ್ವೆ, ಮಳೂರು, ಹಿರೇಬೇಗೂರು, ಪೇಟೆ ಈ ಕಡೆ ಎಲ್ಲ ಹೋಗ್ತೇವೆ. ನಾವೆಲ್ಲ ವರದಿ ಕೊಟ್ಟ ಮೇಲೆ ನಾವೆಲ್ಲ ನೋಡುವ ಏನ್ ಮಾಡ್ತೀವಿ. ಕೆಲಸ ಇರೋದು ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ನಮ್ಮ ಕ್ಷೇತ್ರದ ಉಸ್ತುವಾರಿ ಮುಂದಕ್ಕೆ ತಗೊಳ್ಳಿ ಲೋಗ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಉದ್ಯೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮ್ಮೂರನಾಗ